ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲೇನು ದರ್ಶನ್ ಜೈಲು ಪಾಲಾಗಿದ್ದಾರೆ. ಆ ಜೈಲು ವಾಸದ ಬಗ್ಗೆ ದರ್ಶನ್ ಸಿನಿಮಾ ಮಾಡ್ತಾರಂತೆ. ಕೊಲೆ ಕೇಸ್ ಬಗ್ಗೆ ಕಥೆ ಬರೆದು ಸಿನಿಮಾ ಮಾಡ್ತಾರಂತೆ. ಈ ಬಗ್ಗೆ ಪೊಲೀಸರ ಮುಂದೆ ಹೇಳ್ಕೊಂಡಿದ್ದಾರೆ ದರ್ಶನ್. ಕಾನೂನಿನ ಮೇಲೆ ನಂಬಿಕೆ ಇದೆ, ಕಾನೂನಿಗೆ ತಲೆಬಾಗ್ತೇನೆ, ಪ್ರತಿನಿತ್ಯ ದಿನಚರಿ ಬರೆಯೋ ಬಗ್ಗೆಯೂ ಕೂಡ ದರ್ಶನ್ ಮಾತನಾಡಿದ್ದಾರೆ. ಜೊತೆಗೆ ಇದೇ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲು ವಾಸದ ಬಗ್ಗೆ ಸಿನಿಮಾ ಮಾಡ್ತಾರಂತೆ ದರ್ಶನ್. ರೇಣುಕಾಸ್ವಾಮಿ ಮೇಲೆ ಕ್ರೌರ್ಯ ಮೆರೆದು ಕೊಲೆ ಮಾಡಿರುವಂತಹ ಆರೋಪದಡಿ A2 ಆಗಿ ಎರಡನೇ ಆರೋಪಿಯಾಗಿ ದರ್ಶನ್ 72 ದಿನದಿಂದ ಜೈಲುವಾಸ ಅನುಭವಿಸ್ತಾ ಇರೋದು. ಇನ್ನೇನು ಚಾರ್ಜ್ ಶೀಟ್ ಹಂತಕ್ಕೂ ಬಂದಿದೆ ಈ ಪ್ರಕರಣ. ಈ ಸಂದರ್ಭದಲ್ಲಿ ಪರಪ್ಪನಗರದಲ್ಲಿ ರಾಜಾತಿಥ್ಯ ಸಿಕ್ತು ಅಂತ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಈಗಲ್ಲಿ ಜೈಲು ವಾಸದ ಬಗ್ಗೆ ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಸಿಬ್ಬಂದಿಗಳ ಜೊತೆ ಮಾತನಾಡಿದಾರಂತೆ ದರ್ಶನ್. ಕೊಲೆ ಕೇಸ್ ಬಗ್ಗೆ ಕಥೆ ಬರೆದು ಸಿನಿಮಾ ಮಾಡ್ತೀನಿ ಹೀಗಂತ ಪೊಲೀಸರ ಮುಂದೆ ಹೇಳ್ಕೊಂಡಿದ್ದಾರೆ. ಕಾನೂನಿನ ಮೇಲೆ ನಂಬಿಕೆ ಇದೆ, ಕಾನೂನಿಗೆ ತಲೆಬಾಗ್ತೇನೆ ಅಂತಲೂ ಕೂಡ ಹೇಳಿದ್ದಾರೆ. ಹಾಗಿದ್ರೆ ಜೈಲು ವಾಸದ ಬಗ್ಗೆ ದರ್ಶನ್ ಸಿನಿಮಾ ರೆಡಿ ಆಗತ್ತಾ? ಮೊದಲು ಈ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿ ಟ್ರಯಲ್ ಆಗಿ ಆ ಸಾಕ್ಷಿಗಳ ಆಧಾರದ ಮೇಲೆ ಮುಂದೇನಾಗುತ್ತೆ ಅನ್ನೋದು ಒಂದು ಭಾಗ. ಆದರೆ ಕಾನೂನಿನ ಮೇಲೆ ನಂಬಿಕೆ ಇದೆ, ಕಾನೂನಿಗೆ ತಲೆಬಾಗ್ತೀನಿ, ಕೊಲೆ ಕೇಸ್ ಬಗ್ಗೆ ಕತೆ ಬರೆದು ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಈ ಜೈಲು ವಾಸದ ಬಗ್ಗೆನೇ ಒಂದು ಫಿಲ್ಮ್ ಮಾಡೋದಾಗಿ ದರ್ಶನ್ ಹೇಳ್ಕೊಂಡಿದ್ದಾರಂತೆ ಪೊಲೀಸರ ಜೊತೆ. ಜೈಲಿನ ಕಾನೂನನ್ನ ಪಾಲನೆ ಮಾಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಮತ್ತೊಂದು ಜೈಲಿಗೆ ಶಿಫ್ಟ್ ಮಾಡಿದ್ದು ದರ್ಶನ್. ಇಡೀ ಗ್ಯಾಂಗ್ ಛಿದ್ರ ಆಗಿದೆ. ಬೇರೆ ಬೇರೆ ಜೈಲುಗಳಿಗೆ ಅವ್ರನ್ನ ರವಾನಿಸಲಾಗಿದೆ. ಏನಾಗ್ತಾ ಇದೆ ಜೈಲಿನಲ್ಲಿ, ಯಾವ ರೀತಿಯಲ್ಲಿ ಇದ್ದಾರೆ ಅನ್ನೋದೇ ಸಿನಿಮಾ ರೀತಿಯಲ್ಲಿ ಪ್ರತಿನಿತ್ಯ ಸುದ್ದಿ ಆಗ್ತಾ ಇದೆ. ಆದರೆ ಈ ಬಗ್ಗೆ ನಾನೊಂದು ಫಿಲ್ಮ್ ಮಾಡ್ತೀನಿ ಅಂತ ದರ್ಶನ್ ಹೇಳ್ಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.